ಕಾರ್ಪೊರೇಷನ್ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಕಮಿಷನರ್ ಮಹೇಶ್ವರ ಅವರೇ, ಹಿಂದಿನ ಕಾರ್ಪೊರೇಷನ್ ಬಿಬಿಎಂಪಿ ಕಮಿಷನರ್ ಆಗಿ ಈಗ ಅರ್ಬನ್ ಡೆವಲಪ್ಮೆಂಟ್ ACS ಆಗಿದ್ದಾರೆ ತುಷಾರ್ ಗಿರಿನಾಥ್ ಅವರು, ಶಾಸಕರು, ಮಾಧ್ಯಮ ಸ್ನೇಹಿತರೆಲ್ಲ ಇಡೀ ಬೆಂಗಳೂರು ನಗರಕ್ಕೆ, ಕರ್ನಾಟಕ ರಾಜ್ಯಕ್ಕೆ ಇದೊಂದು ಐತಿಹಾಸಿಕವಾದಂತಹ ದಿನ. ನಮ್ಮ ಸರ್ಕಾರ ಬಂದ ಮೇಲೆ ನಾವು ನಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಬೆಂಗಳೂರಿನಲ್ಲಿ ಉತ್ತಮವಾದಂತಹ ಆಡಳಿತವನ್ನು ಕೊಡ್ತೇವೆ, ಜನರ ಹತ್ತಿರ ಆಡಳಿತವನ್ನು ತೆಗೆದುಕೊಂಡು ಹೋಗಲಿಕ್ಕೆ ನಾವು ಒಂದು ಹೊಸ ರೂಪವನ್ನು ಹೊಂದುತ್ತೇವೆ ಅಂತ ಹೇಳಿ ರಾಜ್ಯದ ಜನತೆಗೆ ಮತ್ತು ಬೆಂಗಳೂರು ಜನತೆಗೆ ನಾವು ಮಾತು. ಆ ಮಾತಿನ ಪ್ರಕಾರ ಏಪ್ರಿಲ್ 23ನೇ ತಾರೀಕು ನಮ್ಮ ಘನವೆತ್ತ ರಾಜ್ಯಪಾಲರು ಅಸೆಂಬ್ಲಿಯಲ್ಲಿ ನಾವೇನು ಒಂದು ಶಾಸನವನ್ನು ಮಂಡಿಸಿದ್ದು, ಒಂದು ಕಾನೂನನ್ನು ತಂದಿದ್ದು, ಏನು ಕಾನೂನನ್ನು ತರಬೇಕಾದ್ರೆ ನಮ್ಮ ವಿರೋಧ ಪಕ್ಷದವರು, ಕೆಲವು ಆಡಳಿತ ಪಕ್ಷದವರು ಅವರೆಲ್ಲರೂ ಸೇರಿ ಅಸೆಂಬ್ಲಿಯಲ್ಲಿ ಒಂದು ಜಾಯಿಂಟ್ ಸೆಲೆಕ್ಟೆಡ್ ಕಮಿಟಿ ಮಾಡಬೇಕು ಅಂತೇಳಿ ಸಲಹೆಯನ್ನು ಕೊಟ್ಟಿದ್ದರು. ಆ ಪ್ರಕಾರ ನಮ್ಮ ಶಾಸಕರಾದ ರಿಜ್ವಾನ್ ಅಹಮದ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಕೂಡ ಮಾಡಿದ್ದಾರೆ. ಅವರು ಅನೇಕ ಸಲಹೆಗಳನ್ನು ಎಲ್ಲರೂ ಕೂಡ ಕ್ರೋಢೀಕರಿಸಿದರು. ಅಸೆಂಬ್ಲಿಯಲ್ಲಿ ಬಿಲ್ ಪಾಸ್ ಆಯಿತು. ಅಸೆಂಬ್ಲಿಯಲ್ಲಿ ಬಿಲ್ ಪಾಸ್ ಆದಮೇಲೆ 23ನೇ ತಾರೀಕು, ಏಪ್ರಿಲ್ 23ನೇ ತಾರೀಕು ನಮ್ಮ ಘನವೆತ್ತ ರಾಜ್ಯಪಾಲರು ಅದಕ್ಕೆ ಅಂಕಿತವನ್ನು ವ್ಯಕ್ತಪಡಿಸಿದರು. ನಾನು ಅವರಿಗೆ ತಮ್ಮೆಲ್ಲರ ಪರವಾಗಿ ಈ ಸಂದರ್ಭದಲ್ಲಿ ಬೆಂಗಳೂರಿನ ಮಹಾಜನರ ಪರವಾಗಿ ನಾನು ಅಭಿನಂದಿಸಲಿಕ್ಕೆ ನಾನು ಬಯಸ್ತೇನೆ. ಮತ್ತು ಗ್ರೇಟರ್ ಬೆಂಗಳೂರು ಆಡಳಿತ ಅವಧಿ ಅಧಿವೇಶನ ನಾವು ಮೇ 15ನೇ ತಾರೀಕಿನಿಂದ 25ರಂದು ಜಾರಿಗೆ ತಂದಿದ್ದೇವೆ. ಮೇ 15ನೇ ತಾರೀಕು ಜಾರಿಗೆ ತಂದ ಮೇಲೆ ಬೆಂಗಳೂರು ಜುಲೈ 19ನೇ ತಾರೀಕು ಕರಡು ಅಧಿಸೂಚನೆಯನ್ನು ಕೂಡ ಹೊರಡಿಸಿ ಇವತ್ತು ನಾವು 30 ದಿನಗಳ ಕಾಲ ಅವಕಾಶವನ್ನು ನಾವು ಕೊಟ್ಟಿದ್ದೆವು. ಆಗಸ್ಟ್ 18ನೇ ತಾರೀಕು 25ರಂದು ಸಾರ್ವಜನಿಕರ ಅಪೇಕ್ಷೆ ಕೂಡ ಅವಕಾಶವನ್ನು ನಾವು ಮಾಡಿ ಇವತ್ತು ಸೆಪ್ಟೆಂಬರ್ 2ನೇ ತಾರೀಕಿಂದ 5 ಬೆಂಗಳೂರು ಪ್ರಾಧಿಕಾರ ಮತ್ತು 5 ನಗರ ಪಾಲಿಕೆಗಳನ್ನು ರಚಿಸಿ ಆದೇಶವನ್ನು ನಾವು ಹೊರಡಿಸಿದ್ದೇವೆ. ಸೊ ಇವತ್ತು ಅದಾದ ನಂತರ ಈಗಾಗಲೇ ತಮಗೆ ಗೊತ್ತಿದೆ, ಬೆಂಗಳೂರು ಸೆಂಟ್ರಲ್, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಪೂರ್ವ, ಬೆಂಗಳೂರು ಪಶ್ಚಿಮ ಅಂತೇಳಿ 5 ನಗರಗಳ ಹೆಸರನ್ನು ಇಟ್ಕೊಂಡೇ ಇವತ್ತು ಹೊಸ ನಗರ ಪಾಲಿಕೆಗಳನ್ನು ನಾವು ರಚನೆಯನ್ನು ನಾವು ಮಾಡಿದ್ದೇವೆ. ಇಡೀ ದೇಶದಲ್ಲೇ ಒಂದು ಐತಿಹಾಸಿಕವಾದ ತೀರ್ಮಾನ ಏನಪ್ಪಾ ಅಂದರೆ, ಈ ಕಾರ್ಪೊರೇಷನ್ಗಳನ್ನು ಆಡಳಿತವನ್ನು ಗಮನದಲ್ಲಿಟ್ಟುಕೊಂಡು ಯಾವುದೇ ಕಾರ್ಪೊರೇಷನ್ಗೆ ನಾವು 74ನೇ ತಿದ್ದುಪಡಿಯನ್ನು ವಿರುದ್ಧವಾಗಿ ಒಂದು ತೀರ್ಮಾನ ಕೂಡ ನಾವು ಮಾಡಿದ್ದೇವೆ. ಈ ಹೊಸ ತೀರ್ಮಾನ ನಾವೇನು ಮಾಡಿದ್ದೇವೆ, ಈ 5 ಕಾರ್ಪೊರೇಷನಲ್ಲೂ ಕೂಡ ಮತ್ತು ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ನಾವು ಇದನ್ನು 74ನೇ ತಿದ್ದುಪಡಿಯನ್ನು ಗಮನದಲ್ಲಿ ಇಟ್ಕೊಂಡೇ ಈ ಆದೇಶವನ್ನು ನಾವು ಹೊರಡಿಸಿ 5 ಕಾರ್ಪೊರೇಷನ್ಗಳನ್ನು ನಾವು ರಚನೆಯನ್ನು ನಾವು ಮಾಡಿದ್ದೇವೆ. ಇವತ್ತು ಸೆಪ್ಟೆಂಬರ್ 2ನೇ ತಾರೀಕಿಂದ ಇಲ್ಲಿವರೆಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಪ್ರಸ್ತಾವ ಅಧಿಕಾರಕ್ಕೆ ಬಂದು ಈಗಾಗಲೇ ಕೆಲಸವನ್ನು ಕೂಡ ಅವರು ಪ್ರಾರಂಭವನ್ನು ಮಾಡಿದ್ದಾರೆ.
5 ಕಾರ್ಪೊರೇಷನ್ಗಳು ಪ್ರತ್ಯೇಕವಾಗಿ ಜಾಗದಲ್ಲಿ ಕೆಲಸವನ್ನು ಪ್ರಾರಂಭ ಮಾಡಿದೆ. 5 ಕಾರ್ಪೊರೇಷನ್ಗೆ ನೂತನವಾಗಿ ಕಮಿಷನರ್ಗಳು ಕೂಡ ನಾವು ನೇಮಕವನ್ನು ಮಾಡಿ ಇವತ್ತು 1ನೆಯ ಸಭೆಯನ್ನು ಇವತ್ತು ನಾವು ದಿನಾಂಕ 10/10/25ರಂದು 1ನೇ ಸಭೆಯನ್ನು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಈ ಸಭೆಯನ್ನು ಕೂಡ ನಾವು ನಡೆಸಿದ್ದೇವೆ. ಇವತ್ತು ಈ ಅನೇಕ ತೀರ್ಮಾನಗಳನ್ನು ಈ ಸಂದರ್ಭದಲ್ಲಿ ನಾವು ತೆಗೆದುಕೊಂಡಿದ್ದೇವೆ. ಇವತ್ತಿನ ಸಭೆಯಲ್ಲಿ ಎಲ್ಲ ಶಾಸಕರು ಕೂಡ ಅವರ ಅಭಿಪ್ರಾಯವನ್ನು ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಇವತ್ತು ಅನೇಕ ಮೊದಲಿಗೆ ನಾನು ಸರ್ಕಾರದ ಪರವಾಗಿ ಮತ್ತು ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಪರವಾಗಿ ನಮ್ಮ ಏನು ಪ್ರಮುಖರಾದಂಥ ಇದಕ್ಕೆ ಫೌಂಡೇಶನ್ಗೆ ನಮಗೆ ಬೆಂಬಲವಾಗಿ ಸಹಕಾರ ಕೊಟ್ಟಂಥ BS ಪಾಟೀಲ್, ರವಿಚಂದ್ರನ್ ಮತ್ತು ಸಿದ್ದಯ್ಯನವರು ಅವರು ನಮಗೆ ಇದಕ್ಕೆ ಒಂದು ಸಮಿತಿ ಮಾಡಿದ್ದು. ಅವರು ಕೂಡ ನಮಗೆ ಸಹಾಯವನ್ನು ಮಾಡಿದ್ದಾರೆ. ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸುವಂಥ ಒಂದು ನಿರ್ಣಯವನ್ನು ಮಾಡಿದ್ದೇನೆ. ಎರಡನೇದು, ನಮ್ಮ ಹೌಸ್ ಕಮಿಟಿ ಸದಸ್ಯರಾದಂಥ ಅಧ್ಯಕ್ಷರಾದಂಥ ಮತ್ತು ಅವರ ಸದಸ್ಯರು ರಿಜ್ವಾನ್ ಅಹಮದ್ ಅವರಿಗೆ ಅವರು ಕೂಡ ಅಭಿನಂದಿಸುವಂಥ ತೀರ್ಮಾನವನ್ನು ರೆಸಲ್ಯೂಷನ್ ಕೂಡ ನಾವು ಮಾಡಿದ್ದೇವೆ. ಮೂರನೇದು, ನಮಗೆ ಕೆಲಸಕ್ಕೆ ಈ ಒಂದು ಹೊಸ ರೂಪವನ್ನು ಬೆಂಗಳೂರು ನಗರಕ್ಕೆ ಕೊಟ್ಟು ಅಧಿಕಾರಿಗಳ ಪೈಕಿ ನಮ್ಮ ತುಷಾರ್ ಕಿಟ್ನಾಥ್ ಮತ್ತು ನಮ್ಮ ಮಹೇಶ್ವರ ರಾವ್ ಅವರು ಕೂಡ ಮತ್ತು ಅವರ ಟೀಮು ಅವರು ಕೂಡ ನಮಗೆ ಕಾನೂನು ಚೌಕಟ್ಟಿನಲ್ಲಿ ಯಾವುದೂ ಕೂಡ ನಾವು ತಪ್ಪುಗಳನ್ನು ಮಾಡದೆ ಎಲ್ಲ ವಿರೋಧ ಪಾರ್ಟಿಯ ಮೆಂಬರ್ಸನ್ನು ಕೂಡ ಸರಿಯನ್ನು ಕೊಟ್ಟು ಸಾರ್ವಜನಿಕರ ಅಭಿಪ್ರಾಯವನ್ನು ಕೂಡ ಪಡೆದು ಅನೇಕ ಎಲ್ಲರೂ ಕೂಡ ಜನಪ್ರತಿನಿಧಿಗಳು, ಮಾಧ್ಯಮದವರು ಅವರೆಲ್ಲ ಸಜೆಷನ್ ಕೂಡ ಪಡ್ಕೊಂಡು ಅವರು ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಇವರ 3 ಜನಕ್ಕೂ ಕೂಡ ನಾವು ಅಭಿನಂದಿಸಿದಂಥ ನಿರ್ಣಯವನ್ನು ಕೂಡ ಇವತ್ತು ನಾವು ತೆಗೆದುಕೊಂಡಿದ್ದೇವೆ. ಇದಲ್ಲದೆ ಇದೊಂದು ಬಹಳ ಪ್ರಮುಖವಾದಂಥ ತೀರ್ಮಾನ ಏನಪ್ಪ ಅಂದರೆ, ಇವತ್ತು ಗ್ರೇಟರ್ ಬೆಂಗಳೂರು ಪ್ರಾದೇಶಿಕ ಯೋಜನೆ ಪ್ಲಾನಿಂಗ್ ಈಗ PDAಗೆ ಏನು ಅಧಿಕಾರ ಇತ್ತು, ಆ ಅಧಿಕಾರ ಇವತ್ತು ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಆ ಪ್ಲಾನಿಂಗ್ಸವನ್ನು ನಿರ್ವಹಿಸದೆ ಒಂದು ವಿಚಾರವನ್ನು ಕೂಡ ನಮಗೆ ನಾನು ತಿಳಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದಲ್ಲದೆ ಲೋಕಲ್ ಪ್ಲಾನಿಂಗ್ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುವಂಥ TDR ಕಾಯ್ದೆಯನ್ನು ಕೂಡ TDR ಕೆಲಸವನ್ನು ಹಿಂದೆ BDAಗೆ ಹೋಗ್ತಿತ್ತು, ಒಂದೊಂದು ಕಾರ್ಪೊರೇಷನ್ಗೆ ಹೋಗ್ತಿತ್ತು, ಬೇರೆ ಬೇರೆ ಕಾರ್ಪೊರೇಷನ್ ಹೋಗಿ ಅಂತ ಗೊಂದಲ ಇತ್ತು. ಸೊ ಅದೆಲ್ಲ ಕೂಡ ಕಾರ್ಪೊರೇಷನ್ ಸಂಬಂಧಪಟ್ಟಂಥ ಕಾರ್ಪೊರೇಷನ್ಗಳು ಏನೇ ತೀರ್ಮಾನವನ್ನು ಮಾಡಿದ್ರು ಕೂಡ ಆ ಜಾಗಗಳನ್ನು ಬಿಟ್ಕೊಡೋಂಥವ್ರಿಗೆ ಅನುಕೂಲ ಆಗಲಿ, ಹೆಚ್ಚಿಗೆ ಅವ್ರಿಗೆ ಸಿಗಲಿ, ಆದಷ್ಟು ಜಲ್ದಿ ಅವ್ರಿಗೆ TDR ಯಾರು ಕಳ್ಕೊಳ್ತಾರೆ ಜಾಗ ಅವರೆಲ್ಲ TDR ಸಿಗಲಿ ಅಂತೇಳಿ ಇವತ್ತು ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಅಧಿಕಾರ ಇದೆ. ಅವರೇ ಅವರಿಗೆ ಸರ್ಟಿಫಿಕೇಟ್ಗಳನ್ನು ಕೊಡುವಂಥ, ಮಾಲೀಕತ್ವ ಕೊಡುವಂಥ ತೀರ್ಮಾನ ಕೂಡ ಇವತ್ತು ನಾವು ಮಾಡಿ ಅದು ಕೂಡ ಆದೇಶವನ್ನು ಕೊಟ್ಟಿದ್ದೇವೆ. ಬೆಂಗಳೂರು ನಗರದ ಪಾಲಿಕೆ ಅವ್ಯವಯ ಇದನ್ನು ಕೂಡ ಬಜೆಟನ್ನು ಕೂಡ ಈಗಾಗಲೇ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಮತ್ತು ಅನೇಕ ಸಹಕಾರ ಸಂಸ್ಥೆಗಳು ಸಂಬಂಧಪಟ್ಟಂತೆ ಸಂಸ್ಥೆಗಳು ನಮ್ಮ ಪ್ಲಾನ್ ಆಫ್ ಆ್ಯಕ್ಷನ್ ಕೂಡ ಕರಡ ಯೋಜನೆಯನ್ನು, ಕ್ರಿಯಾ ಯೋಜನೆಯನ್ನು ಕೂಡ ಪುನರ್ರಚನೆ ಮಾಡಲು ಕೂಡ ನಾವು ಪ್ರಸ್ತಾವನೆಯನ್ನು ನಾವು ಕೊಟ್ಟಿದ್ದೇವೆ. ಇಲ್ಲಿ ಬೆಸ್ಕಾಂ ಅವರು, BWSSB, BMTC, ಟ್ರಾಫಿಕ್ ಪೊಲೀಸರು ಮತ್ತು ನಮ್ಮ ಪವರ್ ಡಿಪಾರ್ಟ್ಮೆಂಟ್ ಅವರು ಅಲ್ಲದೆ ಅಗ್ನಿಶಾಮಕ ದಳ ಇಂಥ ತುರ್ತು ಸೇವೆಗಳು ಕೂಡ ಇವತ್ತು ಎಲ್ಲ ನಮ್ಮ ವ್ಯಾಪ್ತಿಯಲ್ಲಿ ಕೂಡ ಅವರ ಕೆಲಸ ಮಾಡಿ ಅವ್ರ ಮುಂದಕ್ಕೂ ಕೂಡ ಅವರ ವ್ಯಾಪ್ತಿಯನ್ನು ಈ ಕಾರ್ಪೊರೇಷನ್ ಲಿಮಿಟ್ಗೆ ನೀವೇ ಕೂಡ ಮುಂದಕ್ಕೆ ಪ್ಲಾನ್ ಆಫ್ ಆ್ಯಕ್ಷನ್ನ ನೀವು ತಯಾರು ಮಾಡಿಕೊಡ್ಬೇಕು ಅಂತೇಳಿ ಅವ್ರಿಗೆ ನಾವು ಮಾರ್ಗದರ್ಶನವನ್ನು ನಾವು ಕೊಟ್ಟಿದ್ದೇವೆ. ಆಮೇಲೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ಅನುಕೂಲ ಆಗಲಿ ಅಂತೇಳಿ ಕೆಲವು ಸಮಿತಿಗಳು ಕೂಡ ನಾವು ಎಕ್ಸಿಕ್ಯೂಟಿವ್ ಕಮಿಟಿಗಳು ಕೂಡ ರಚನೆಯನ್ನು ಮಾಡಲಿಕ್ಕೆ
ಮಾಡ್ತೇವೆ. ಅದನ್ನು ಕೂಡ ನಾವು ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡ್ತೇವೆ. ಮತ್ತು ಸೆಂಟ್ರಲ್ ಕೋಆರ್ಡಿನೇಷನ್ ಕಮಿಟಿ, ಕೇಂದ್ರ ಸಂಯೋಜನಾ ಸಮಿತಿಯನ್ನು ಕೂಡ ನಾವು ರಚನೆ ಮಾಡ್ತೇವೆ. ಎಲ್ಲರೂ ಕೂಡ ಕೋಆರ್ಡಿನೇಷನ್ ಆಗಲಿ. ಈಗ ಬೆಂಗಳೂರು ನಗರದಲ್ಲಿ ಒಂದೊಂದು ಕಾರ್ಪೊರೇಷನ್ನಲ್ಲಿ ಒಂದು ಕಾರ್ಪೊರೇಷನ್ನಿಂದ ಇನ್ನೊಂದು ಕಾರ್ಪೊರೇಷನ್ಗೆ ಬಸ್ಗಳು ಇದಕ್ಕೆ ಸಂಚಾರ ಆಗಿರ್ಬೋದು, ಫ್ಲೈಓವರ್ಗಳಾಗಿರ್ಬೋದು, ಬಸ್ಗಳಿಗೆ ಯಾವುದೇ ವಿಚಾರಗಳಲ್ಲಿ ಕೋಆರ್ಡಿನೇಷನ್ ಇರಲಿ ಅಂತೇಳಿ ಅದಕ್ಕೊಂದು ಪ್ರತ್ಯೇಕವಾದಂಥ ಕೋಆರ್ಡಿನೇಷನ್ ಸಮಿತಿಯನ್ನು ಕೂಡ ನಾವು ರಚನೆಯನ್ನು ನಾವು ಮಾಡ್ತೇವೆ. ಕೆಲವು ಅನೇಕ ನಿರ್ಣಯಗಳು ಕೂಡ ಪ್ರತಿ ತಿಂಗಳು ಕನಿಷ್ಠ ಒಂದೊಂದು ಸಭೆಯನ್ನು ಮಾಡಬೇಕು. ಮತ್ತು ನಮ್ಮ ಗ್ರೇಟರ್ ಬೆಂಗಳೂರು ಅಥಾರಿಟಿ ಸಭೆ 3 ತಿಂಗಳಿಗೊಮ್ಮೆ ಆ ಸಭೆಯನ್ನು ಮಾಡಬೇಕು ಅಂತೇಳಿ ಕಾನೂನಲ್ಲೇ ನಾವು ಅವಕಾಶವನ್ನು ನಾವು ತಂದಿದ್ದೇವೆ. ಮತ್ತು ಸ್ಥಳೀಯ ಮಟ್ಟದಲ್ಲಿ ಕೂಡ ಶಾಸಕರುಗಳು ಅವರು ಕೂಡ ಲೋಕಲ್ ಲೆವೆಲಲ್ಲಿ ಒಂದು ಸಭೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೇವೆ. ಆ ಸಂಬಂಧಪಟ್ಟಂಥ ವಾರ್ಡನ್ನು, ಕಾರ್ಪೊರೇಟರ್ಗಳನ್ನು ಸೇರಿಕೊಂಡು ಪ್ರತಿ ತಿಂಗಳಲ್ಲೂ ಕೂಡ ಅವರು ಒಂದೊಂದು ಸಭೆಯನ್ನು ಮಾಡಲಿಕ್ಕೆ ಅವರು ಕೂಡ ಒಂದು ಅವಕಾಶವನ್ನು ಕೊಟ್ಟಿದ್ದೇವೆ. ಏಕೆಂದರೆ ಸಾರ್ವಜನಿಕರು ಕೂಡ ಅದರಲ್ಲಿ ಭಾಗವಹಿಸಲಿಕ್ಕೆ ಅನೇಕ ಅವಕಾಶಗಳು ಕೂಡ ನಾವು ಮಾಡಿದ್ದೇವೆ. ಈ ಜಾಗಗಳನ್ನು ಈಗಾಗಲೇ ನಾವು ಗುರುತಿಸಿದ್ದೇವೆ. ಎಲ್ಲೆಲ್ಲಿ ಹೊಸ ಕಾರ್ಪೊರೇಷನ್ ಕಟ್ಟಡಗಳನ್ನು ಕಟ್ಟಬೇಕು ಅಂತೇಳಿ. ಇದು GBA ಹೆಡ್ ಆಫೀಸು ಇಲ್ಲೇ ಇರ್ತದೆ. ಈಗ ಯಾವ ಆಫೀಸನ್ನು ಕೂತಿದ್ದೇನೆ ಅಲ್ಲೇ ನಡೀತದೆ. ಈ 5 ಜಾಗಗಳಿಗೆ ಟೆಂಪರಲ್ ಆಫೀಸ್ ಮಾಡಿದ್ದೇವೆ. ಸದ್ಯಕ್ಕೆ ಸೆಂಟ್ರಲ್ಲು ಇದೇ ಬಿಲ್ಡಿಂಗಲ್ಲಿ ನಡೀತದೆ. ಬೇರೆಯವರು ಮೀಟಿಂಗ್ ಮಾಡಬೇಕಾದ್ರೆ ಇವ್ರ ಹತ್ರ ಸಂಪರ್ಕವನ್ನು ಮಾಡಿಕೊಂಡು ಹೊಸ ಕಟ್ಟಡಗಳನ್ನು ಕಟ್ಟಲಿಕ್ಕೆ ಮುಗಿಯೋವರೆಗೂ ಕೂಡ ಅವರ ಮೀಟಿಂಗ್ಗಳನ್ನು ಇಲ್ಲೇ ಮಾಡಿಕೊಳ್ಳಲಿಕ್ಕೆ ಅವಕಾಶವನ್ನು ಕೊಡ್ತೇವೆ. ಮತ್ತು ಹೊಸ ಕಾರ್ಪೊರೇಷನನ್ನು ಬಿಲ್ಡಿಂಗ್ ಯಾವ ರೀತಿ ಇರಬೇಕು, ಒಂದೇ ಥರದ ಪ್ಲ್ಯಾನ್ಗಳನ್ನು ಮಾಡಲಿಕ್ಕೆ ಈಗಾಗಲೇ ನಾನು ನಮ್ಮ ಆರ್ಕಿಟೆಕ್ಟ್ಗಳ ಹತ್ರ ಅಭಿಪ್ರಾಯವನ್ನು ಪಡ್ಕೊಳ್ಳಿಕ್ಕೆ ಈಗಾಗಲೇ ನಮ್ಮ ಗ್ರೇಟರ್ ಬೆಂಗಳೂರು ಅಥಾರಿಟಿ ಕಮಿಷನರ್ಗೆ ಮಾರ್ಗದರ್ಶನವನ್ನು ನಾವು ಕೊಟ್ಟಿದ್ದೇವೆ. ಸೊ ಅವರು ಡಿಸೈನ್ಸು ಮತ್ತೊಂದೆಲ್ಲ ಕೂಡ ಅವರು ಸಬ್ಮಿಟ್ ಮಾಡ್ತಾ ಇದ್ದಾರೆ. ಸದ್ಯದಲ್ಲೇ ಈಗ 5 ಜಾಗ ನಾವು ಮುಗಿಸಿದ್ದೇವೆ. ಆ ದಾಖಲೆಗಳನ್ನು ಅವರು ಪಡ್ಕೊಂಡು ನಾವು ಹೊಸ ಕಟ್ಟಡಗಳನ್ನು 5 ಕಟ್ಟಡಗಳನ್ನು ಕಟ್ಟಲಿಕ್ಕೆ ನಾವು ಎಲ್ಲ ಥರದ ಸಿದ್ಧತೆಯನ್ನು ನಾವು ಮಾಡಿಕೊಳ್ತಾ ಇದ್ದೇವೆ. ಸೊ ಇಲ್ಲಿ ಕೇಂದ್ರ ಕಚೇರಿ ಆದಮೇಲೆ ಪೂರ್ವದಲ್ಲಿ ಮಾದೇವಪುರದ ವರ್ತೂರು ರಸ್ತೆ ಅಲ್ಲಿ ಮೆಟ್ರೋ ಸ್ಟೇಷನ್ ಹತ್ತಿರ ಈಗಾಗಲೇ ಅಲ್ಲಿ ನಾವು ಜಾಗ ಐಡೆಂಟಿಫೈ ಮಾಡಿದ್ದೇವೆ. ವಿಜಯನಗರದ BDS ಸಂಕೀರ್ಣ ಪಕ್ಕದಲ್ಲಿ ಇದೆ. ಮತ್ತು ಹತ್ತುಗುಪ್ಪೆ ಹತ್ತಿರ ಒಂದು 3.5 ಎಕರೆ ಇದೆ, ಅದನ್ನು ಮಾಡ್ತಾ ಇದ್ದೇವೆ. ಮತ್ತು ಚಕ್ರಹಳ್ಳಿ ಗ್ರಾಮದಿಂದ ಉತ್ತರಕ್ಕೆ ಅಲ್ಲಿ ಮತ್ತೆ 2 ಜಾಗ ಹುಡುಕಿದ್ದೇವೆ, ಅಲ್ಲೂ ಮಾಡ್ತಾ ಇದ್ದೇವೆ. ಮತ್ತು ದಕ್ಷಿಣದಲ್ಲಿ ಬನಶಂಕರಿ ಪಕ್ಕದಲ್ಲಿ ಒಂದು 3 ಎಕರೆ ಜಾಗ ಇದೆ, ಅಲ್ಲಿ ತೀರ್ಮಾನವನ್ನು ನಾವು ಹೊಸ ಕಟ್ಟಡ ಕಟ್ಟಲಿಕ್ಕೆ ನಾವು ಮಾಡ್ತಾ ಇದ್ದೇವೆ. ಮತ್ತು ಈಗಾಗಲೇ ನಾವು ಎಲ್ಲೆಲ್ಲಿ ಟೆಂಪ್ರರಿ ಬಿಲ್ಡಿಂಗ್ ಮಾಡ್ತಾ ಇದ್ದೀವಿ ಅದನ್ನು ನಿಮಗೆ ಪ್ರೆಸ್ ರಿಲೀಸಲ್ಲಿ ನಿಮಗೆಲ್ಲ ಕೂಡ ವಿಚಾರವನ್ನು ನಾನು ತಿಳಿಸ್ತೇನೆ. ಮತ್ತು ಈಗಾಗಲೇ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಬಜೆಟ್ ಅನುಮೋದನೆ ಕೂಡ ಈಗಾಗಲೇ ಕೆಲವು ವಿಚಾರಗಳನ್ನು ಮಂಡಿಸಿದೆ. ಅದು ಮಾಧ್ಯಮದಲ್ಲಿ ನಿಮಗೆ ಪ್ರೆಸ್ ರಿಲೀಸಲ್ಲಿ ಎಲ್ಲ ಎಷ್ಟೆಷ್ಟು ಏನೇನು ಅಂತೇಳಿ ನಿಮಗೆ ನಾನು ತಿಳಿಸ್ತೇನೆ. ಆಮೇಲೆ ಮುಂದಕ್ಕೆ ಹಿಂದೆ ಕಾರ್ಪೊರೇಷನ್ ಕಮಿಷನರ್ಗೆ ಮತ್ತು ಕಮಿಟಿಗೆ ಮತ್ತು ಸಭೆಗೆ ಒಂದು ನಿಗದಿ ಇತ್ತು ಹಣ. 5 ಕೋಟಿ ಮೇಲೆ ಅವರು ಖರ್ಚು ಮಾಡೋಕ್ಕೆ ಅವಕಾಶ ಇರ್ತಿರಲಿಲ್ಲ. ಈಗ ಸಭೆ ಕಾರ್ಪೊರೇಷನ್ ನಮ್ಮ ಕಮಿಷನ್ ಇದಕ್ಕೆ ಬೋರ್ಡ್ ಏನಿದೆ ಮೇಯರ್ ಅಧ್ಯಕ್ಷತೆಯಲ್ಲಿ 10 ಕೋಟಿ ರೂಪಾಯಿವರೆಗೂ ಕೂಡ ಕೌನ್ಸಿಲ್ಗೆ ಖರ್ಚು ಮಾಡಲಿಕ್ಕೆ ಈಗ ಅವಕಾಶ ಮಾಡಿದ್ದೀವಿ. ಮತ್ತು 5 ಕೋಟಿ. ಆಮೇಲೆ ನಮ್ಮ ಇವ್ರಿಗೆ ಕಮಿಷನ್ 1 ಕೋಟಿ ಇತ್ತು, 3 ಕೋಟಿ ರೂಪಾಯಿವರೆಗೂ ಕೂಡ ಅವರು ಕೊಡಲಿಕ್ಕೆ ಅವರಿಗೆ ನಾವು ಅವಕಾಶವನ್ನು ನಾವು ಮಾಡಿಕೊಂಡಿದ್ದೇವೆ. ಇದಲ್ಲದೆ ಸ್ಟ್ಯಾಂಡಿಂಗ್ ಕಮಿಟಿಗೆ 5 ಕೋಟಿವರೆಗೂ ಕೊಡ್ತಾ ಇದ್ದೀವಿ. ಅಂದರೆ ತಾವು ಇದನ್ನು ಗಮನಿಸಬೇಕು. ಒಂದು ಕಾರ್ಪೊರೇಷನ್ಗೆ 5 ಕೋಟಿ ಇತ್ತು, ಈಗ 10 ಕೋಟಿ ಮಾಡಿದ್ದೀವಿ. ಅಂದರೆ ಅರ್ಥ
ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.